ये पंजाब ये जम्मू कश्मीर है। ಆದಾಯ ಎಲ್ಲಿಂದ ಬರುತ್ತೆ ನಿಮಗೆ? ಈ ಲೆವೆಲ್ ಬಂದರೆ ಡೋರ್ ಮಾಡ್ಬೋದೇನೋ, ಇಲ್ಲಿಗೆ ಬಂದರೆ ಹೆಂಗಾಗುತ್ತೆ? ಓಸ್ಟ್ ಒಂದೇ ಸಲ ಗಾಡಿ ಬುಕ್ ಮಾಡ್ಕೊಂತೀರಿ, ಓಸ್ಟ್ ಜಾಮ್ ಮಾಡ್ತಾರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಗಾಡಿ ಲೋಡ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಆ ಕಡೆ ಒಂದು ಗಾಡಿ ಲೋಡ್ ಆಗ್ತೈತೆ, ಅದಾದಮೇಲೆ ಹಾಕೋಣ. ನಿಮಗೆ ಇವಾಗ ನಾನು ಕೋಟಿ ಕುಳ ತೋರಿಸ್ತೀನಿ. ಕೈಯಲ್ಲೆಲ್ಲ ಚೈನ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಯಾವಾಗಲೂ. ನೋಡಿರಿ, ಕತ್ತಲ್ಲೊಂದು ಕೈಯಲ್ಲೊಂದು. ಅಣ್ಣ ಹೆಂಗಣ್ಣ ನೀವು ಈ ಥರ ಎಲ್ಲ ಆದಾಯ ಎಲ್ಲಿಂದ ಬರುತ್ತೆ ನಿಮಗೆ? ಕಳ್ತನ ಮಾಡ್ತಾಯಿದ್ದೀರಾ? ಯಾವುದಣ್ಣ? ಕಂಬಿ ಕಳ್ತನ, ಬೆಳ್ಳಿ ಕಳ್ತನ. ನೋಡ್ಕೊಂಬಿಡಿ, ಇವ್ರು ಕಳ್ತನ ಮಾಡೋದಂತೆ ಕೆಲಸ ಇವ್ರದ್ದು. ಒಳ್ಳೆ ಟರ್ನ್ ಓವರ್ ಇದೆ ತಿಂಗಳಿಗೆ, ಏನಿಲ್ಲ ಅಂದರೂ ಅಂದರೆ 3 ಲ್ಯಾಕ್ 4 ಲ್ಯಾಕ್ ಟರ್ನ್ ಓವರ್. 5 ಲ್ಯಾಕ್ ಮಾಡ್ತಾರಂತೆ. ಯಾಕೆ ಕೈಯಲ್ಲಿ ಇಟ್ಕೊಂಡು ಯಾಕೆ ಓಡಾಡೋದಂಗೆ? ಹಾಂ, ಶೋಕಿ. ಇವಾಗ ನೀನು ಗೋಲ್ಡ್, ಅದ್ಯಾರೋ ಗೋಲ್ಡ್ ಹಾಕೊಂಡು ಓಡಾಡ್ತಾರಲ್ಲ, ಬಿಗ್ ಬಾಸ್ ಹೋಗಿದ್ರಿ, ಏನಪ್ಪ ಅವ್ರ ಹೆಸರು? ಗೋಲ್ಡ್ ಸುರೇಶು. ಇಲ್ಲಿ ಸಿಲ್ವರ್ ಕಾರ್ತಿಕು ಇವರು. ಅವ್ರನ್ನ ತುಂಬ ಗೋಲ್ಡ್ ಹಾಕಿದ್ರು ಅಂತ ಬಿಗ್ ಬಾಸ್ ಕರೆದಿದ್ರೇನೋ ಗೊತ್ತಿಲ್ಲ. ಇವ್ರನ್ನ ಅಟ್ಲೀಸ್ಟ್ ಸಿಲ್ವರ್ ಹಾಕವ್ರೆ ಅಂತನಾದರೂ ಕರಿಬೇಕು. ಅಣ್ಣ, ಕಿವಿಲಿ ಎಲ್ಡಿದ್ದು ಕಿವಿಲಿ ಎಲ್ಡ್ ಹಾಕೋ, ಆಮೇಲೆ ಕೈಗೆ ಒಂದು ಹಾಕೋ. ಎಲ್ಲ ತೆಗ್ದಿಕ್ಬಿಟ್ಟಿದ್ಯಾ? ಹೆಂಗೆ ಹಾಕಿದ್ದೆ ತೆಗ್ದಿಟ್ಟಿದ್ದೀನಿ. ಇವನ್ನೆಲ್ಲ ಹಾಕ್ಬೇಡ ಸುಮ್ಮನೆ. ಸ್ನೇಹಿತರೆ, ಗಾಡಿ ಇವಾಗ ಲೋಡು ಮಾಡಿಸ್ಬೇಕು. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ನೋಡೋಣ ಇವತ್ತು ಎಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ಅರ್ನಿಂಗ್ಸ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಯ್ತೀವಿ, ಏನೇನು ಐಟಮ್ ಹೊಡಿತೀವಿ ಅಂತ. ಸ್ನೇಹಿತರೆ, ನಮ್ಮ ಗಾಡಿಗೆ ಇದೇ ಲೋಡ್ ಮಾಡ್ತಾ ಇರೋದು. ನೋಡಿ, ಕರೆಕ್ಟಾಗಿ 10 ಅಡಿ ಇನ್ನೂ ಈಚೆ ಬರುತ್ತೆ. ಡೋರ್ ಕ್ಲೋಸ್ ಆಗೋಲ್ಲ, ಆದ್ರೂ ಹಾಕೊಂಡು ಹೋಗ್ಬೋದು. ಹಾಕೊಂಡು ಹೋಗ್ತೀನಿ. ಜ್ಯಾದಾ ಮೆಟೀರಿಯಲ್ಲೇ 1-2 ಇದ್ದಿದ್ದರೆ ಕ್ರಾಸಾಗಿ ಹಾಕೊಂಡು ಹೋಗ್ಬೋದಾಗಿತ್ತು. ನೋಡಿ, ಇಷ್ಟೈತೆ. ಅಂದರೆ ಡೋರ್ ಫುಲ್ ಕ್ಲೋಸ್ ಆಗೋಲ್ಲ. ಅಲ್ಲಿ ಇನ್ನೊಂದು ಈ ಕಡೆ ಹಾಂ, ಇಸ್ಕಾ ನಾಮ್ ಬೋಲೆ. ಇಲ್ಲೆಲ್ಲ ಲೋಡ್ ಎಲ್ಲ ಮಾಡಿ ಮ್ಯಾನೇಜರ್ ಜನಗಳ ಮ್ಯಾನೇಜರ್ ಇವ್ರಿಗೆ, ಲೇಬರ್ ಅವ್ರಿಗೆ. ಇವರೆಲ್ಲ ಲೋಡ್ ಎಲ್ಲ ಮಾಡಿಸೋದು ಇವರೇನೆ ನಮಗೆ. ಇವರು ಬಂದು ಯಾವ್ದು? ಕಾಶ್ಮೀರು, जम्मू कश्मीर, पंजाब। तुम्हारा इसका वो क्या, वो बंटी उसका जम्मू है क्या? साथ में पंजाब का सभी का। ये पंजाब ये जम्मू कश्मीर है ऐसे ನೋಡಿ, 2 ಡಿಫ್ರೆಂಟ್ ಐತೆ ಐಟಮು. ಇದು ಇನ್ನೂ ಉದ್ದ ಆಯ್ತಲ್ಲ ಗುರು. ಇದು ಹಾಕ್ಸ್ಕೊಂಡ್ಬಿಡು ಫಸ್ಟು. ಐಸಾ ಬೈ ऐसा अंदर डाल के देखो. ये इतना है ना, डोर बंद करेगा पूरा, डैमेज हो जाएगा. दूसरा माल भी है क्या? ಇದು ಎಲ್ಲಿ ಕೇಳಬೇಕಪ್ಪೋ ಈ ಥರ. ಇಷ್ಟು ನೋಡಿ, ಇಲ್ಲಿ ಈ ಲೆವೆಲ್ ಬಂದರೆ ಡೋರ್ ಮಾಡ್ಬೋದೇನೋ, ಇಲ್ಲಿಗೆ ಬಂದರೆ ಹೆಂಗಾಗುತ್ತೆ? ನಿಮಿಷ ಮಾತಾಡ್ತೀನಿ ಅವ್ರ ಹತ್ರ. ಫಾರೂಕ್ ಬೈ. ಸ್ನೇಹಿತರೆ, ಲೋಡ್ ಆಯಿತು. ಹೆಂಗೆ ಲೋಡ್ ಮಾಡಿದ್ದೀವಿ ಅಂದರೆ, ಅದನ್ನು ಮತ್ತೆ ಉದ್ದ ಬಂದಿದ್ದಲ್ಲ, ಅದನ್ನು ಎತ್ಬಿಟ್ಟು ಇನ್ನೂ ಒಂದು ಪಾಯಿಂಟ್ ಹಾಕಿದ್ರು. ಎಲ್ಲಿಗೆ ಅಂದರೆ, ನಾಯಿಂಡಳ್ಳಿಗೆ ಚಾಕ್ಲೇಟ್ ಬಾಕ್ಸ್ಗಳು ಹಾಕಿ, ಬಾಕ್ಸ್ ಮೇಲೆ ಆ ಉದ್ದುದ್ದಕ್ಕಿತ್ತಲ್ಲ, ಅದೇನು ಮೋಸ್ಟ್ಲಿ ಕಾಪರ್ ಟ್ಯೂಬ್ ಅನಿಸುತ್ತೆ. ಅದು ಕಾಪರ್ ಟ್ಯೂಬ್ ಏನೋ ಗೊತ್ತಿಲ್ಲ, ಪ್ಯಾಕಿಂಗ್ ಆಗಿತ್ತು. ಅದನ್ನು ಬಾಕ್ಸ್ ಮೇಲೆ ಹಾಕಿದ್ರು. ಮುಂದೆಗಡೆ ಏರ್ ಕಟ್ರ್ ಇದೆಯಲ್ಲ ನಂದು, ಕ್ಯಾಬಿನ್ ಮೇಲೆ ಜಾಗ ಆಯ್ತಲ್ಲ, ಅದರೊಳಗಡೆ ಬಿಟ್ಟರು. ಕರೆಕ್ಟಾಗಿ ಆಯಿತು. ಫಸ್ಟ್ ಇವಾಗ 2 ಪಾಯಿಂಟ್ ಅನ್ಲೋಡ್ ಮಾಡಿಸ್ಬೇಕು. ಒಂದು ಅದೇ ಲೆಂತ್ ಹಾಕಿದ್ವಲ್ಲ, ಅದು ಫಸ್ಟ್ ಹೋಗಬೇಕು. ಇನ್ನೂ ಒಂದು ನಾಯಿಂಡಳ್ಳಿಗಿರೋದು. ಇದನ್ನು ಅವರು ತಿಗಡ್ರಪಾಳ್ಯ ಅಂತ ಅಂದ್ಕೊಂಡ್ರು. ಯಾವುದೋ ಆ ಲೆಂತ್ ಇತ್ತಲ್ಲ, 10 ಅಡಿ ಮೇಲಿತ್ತಲ್ಲ, ಅದನ್ನು ತಿಗಡ್ರಪಾಳ್ಯ ಅಂದ್ಕೊಂಡು ಲೋಡ್ ಮಾಡಿಸಿದ್ರು. ಇದು ನೋಡಿದ್ರೆ ಇಲ್ಲೇ TCI ಹತ್ರನೇ ಇರೋದು. ಅವ್ರ ಲೊಕೇಶನ್ ಕಳಿಸಿದ್ಮೇಲೆ ಬಿಲ್ಲಲ್ಲೆಲ್ಲ ತಿಗಡ್ರಪಾಳ್ಯ ಅಂತ ಇತ್ತು. ಆಮೇಲೆ ನೋಡಿದ್ರೆ ಅಡ್ರೆಸ್ಸು TCI. ಆಮೇಲೆ ಅಯ್ಯೋ ಇಲ್ಲೇ ಐತಲ್ಲ, ಹೋಗಿ ಬರೀ ಅದೊಂದೇ ಹಾಕ್ಕೊಂಡು ಅನ್ಲೋಡ್ ಮಾಡಿ ಬರ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡು, ಇಲ್ಲಿ ಇನ್ನೇನು ಲೋಡ್ ಮಾಡಿದ್ದೀವಿ. ತೋರಿಸ್ಲಿಲ್ಲ ಲೋಡ್ ಹೆಂಗಾಗೈತೆ ಅಂತ. ಅಲ್ಲಿ ಡ್ರಾಪ್ ಹತ್ರ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ. ನೆಕ್ಸಾನ್ ಇಂಡಸ್ಟ್ರೀಸ್ ಎಲ್ಲಿಗೂ ಇಲ್ಲಿ ಜೈಮಾಲ ಲಾಜಿಸ್ಟಿಕ್ಸ್ ಐತೆ ಇಲ್ಲಿ. ಸ್ನೇಹಿತರೆ, ಹಾಕಿದೆ ಪಾಯಿಂಟ್ಗೆ. ಧೂಳು ತೋರಿಸ್ತೀನಿ ರೀ ನಿಮಗೆ ಇವಾಗ.
आदमी नहीं है हाँ? क्या करेगा अभी ಈ ಥರ ಲೋಡ್ ಹಾಕೊಂಬಂದಿದ್ದೀವಿ ಬಾಕ್ಸ್ ಮೇಲೆ ಐಟಮ್ क्या एक में एक बंडल में 3 4 5 है ये क्या है कॉपर ಯಾರು ಹುಡುಗರಿಲ್ಲ ಅಂತವನೇ ಯಾರೋ ಒಬ್ಬನೇ ಮಾಡೋಕ್ಕೆ ಕಷ್ಟ ಐತೆ ಸ್ನೇಹಿತರೆ ನಾಯಿಂಡಳ್ಳಿ ಹತ್ರ ಬಂದಿದ್ದೀನಿ 2ನೇ ಪಾಯಿಂಟು ಸಾಕಾ ಏನೋ ಚಾಕ್ಲೇಟ್ ಇದು ಅನ್ಲೋಡ್ ಮಾಡ್ತಾರೆ ಇವ್ರಿಗೆ ಅನ್ಲೋಡ್ ಆದಮೇಲೆ ಲೇಬರ್ ಚಾರ್ಜ್ ಕೊಡಬೇಕು ಕೊಟ್ಟಮೇಲೆ ನನಗೆ ಅವ್ರು ಕೊಡ್ತಾರೆ ಪೋರ್ಟರ್ ಮಾಡೋಣ ಇವಾಗ ನೋಡಿ 2 ಗಂಟೆ ಆಗೋಗೈತೆ ಆಗಲೇ ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಒಬ್ಬರೇ ಇದ್ದಿದ್ದು ಇಳ್ಸೋಕ್ಕೆ ಆ ಕಾಪರ್ ಟ್ಯೂಬ್ ಹಾಕಿದ್ರಲ್ಲ ಅಲ್ಲಿಗೆ ಮೋಟರ್ ಆನ್ ಮಾಡಿರ್ತೀನಿ ಇವಾಗಲೇ ಅಕಸ್ಮಾತ್ ಒಳ್ಳೆ ಡ್ಯೂಟಿ ಬಂದರೆ ಮಾಡೋಣ ಯಾಕೆ ಊಟ ಮಾಡ್ತಾ ಇದ್ದಾರೆ ಎಷ್ಟು ಗಂಟೆಗೆ ಇನ್ನೊಂದು 20 ನಿಮಿಷ ವೇಟ್ ಮಾಡಿ ಊಟ ಮಾಡ್ತಾವ್ರಂತೆ ಏನಿದು ಟೊಮೆಟೊ ಪೇಸ್ಟ್ ಹಾಕ್ಬಿಟ್ರೆ ಕುಂತ್ಕೊಳ್ಳಲ್ಲ ಯಾರಿಗೂ ಕುಂತ್ಕೊಂಬಾರ್ದು ಇಲ್ಲಿ ಎಷ್ಟು ದಿವಸ ಇರ್ತದೆ ಇದು ಎಷ್ಟು ದಿವಸ ಇರ್ತದೆ ಇದು ಹಿಂಗೆ ಡೈಲಿ ಹಾಕ್ತಿರ್ತೀನಿ ವೇಸ್ಟ್ ಆಗಲ್ವಾ ವೇಸ್ಟ್ ಎಲ್ಲ ಎಕ್ಸ್ಪೈರಿನಾ ಅಲ್ಲಣ್ಣ ಇದೆಲ್ಲ ಸೊಳ್ಳೆ ಪಳ್ಳೆ ಬರಲ್ವಾ ಸಿಗರೇಟ್ ಸೇರ್ತಾರೆ ಬಂದಿ ಅಂತ ಸಾಯಂಕಾಲ ಮೇಲೆ ಹಾಕ್ಬಿಟ್ಟು ಬಿಡ್ತೀರಾ ಬೆಳಗ್ಗೆ ಬಂದು ನೀರು ಹಾಕ್ಬಿಡ್ತೀರಾ ಹಾಕಲ್ಲ ತಿರ್ಗಾ ಅದ್ರ ಮೇಲೆ ಹಾಕೋದು ಹೌದಾ ನಮ್ಗೆ ಒಟ್ನಲ್ಲಿ ಖಾಲಿ ಐತಿರ್ಬೇಕು ಪಾಕೆಟ್ಗಳು ಅಷ್ಟೇ ಸರಿನಾ ನಾನೇನ ಗಮ್ ಅನ್ಕೊಂಡೆ ನೆಕ್ಸ್ಟು ಎಲ್ಲ ಒಂದು ಅರ್ಧ ಲೀಟ್ರ್ ಆಯಸ್ ಒಂದು ಕೊಳ್ಳರಿ ಈ ಸ್ಕೂಟ್ರ್ ಗ್ಯಾರೇಜ್ ತಗೋರಿ ತರ್ತೀನಿ ಆಯಸ್ ಬಿಡ್ಬಿಡ್ತೀನಿ ಆಯಿಲ್ಲ ಬರುತ್ತೆ ಬರುತ್ತೆ ನಿಮಗೆ ಟೊಮೆಟೊ ಪೇಸ್ಟ್ ಖಾಲಿ ಆಗ್ಬೇಕಲ್ಲ ಬೇಡ ನಾವೆಲ್ಲ ಸ್ನೇಹಿತರೆ ಒಂದು ಪೋರ್ಟ್ರಲ್ಲಿ ಆರ್ಡ್ರ್ ಬಿದ್ದೈತೆ ಲೋಕಲ್ಲು ಹಲೋ ಹಲೋ ಮೇಡಮ್ ಇದು ಪೋರ್ಟರ್ ಬುಕ್ ಮಾಡಿದ್ರು ಹಾಂ ಸರ್ ಎಲ್ಲಿದ್ದೀರಾ ಮೇಡಮ್ ನಾಯಿಂಡಳ್ಳಿ ಹತ್ರ ಇದ್ದೀನಿ ಬರ್ತಾ ಇದ್ದೀನಿ ಏನು ಮೆಟೀರಿಯಲ್ ಇದೆ ನಾಯಿಂಡಳ್ಳಿ ಹತ್ರ ಇದ್ದೀರಾ ಎಲ್ಲಿಗೆ ಬುಕ್ ಮಾಡಿರೋದು 2 ಪಾಯಿಂಟ್ ಹಾಕಿದ್ದಾರೆ ಮೇಡಮ್ ಒಂದು ಮೈಸೂರು ರೋಡು ಇನ್ನೂ ಒಂದು ಅದು ಅಲ್ಲ ಡ್ರಾಪ್ ಎಲ್ಲಿದೆ ಅಂತ ಮೈಸೂರು ರೋಡಲ್ಲೇ 2 ಪಾಯಿಂಟ್ ಇದೆ ನೋಡಿ ಅದು ಯಶವಂತಪುರ ಹತ್ರ ಇರ್ಬೇಕು ಮೇಡಮ್ ಅದೇನೋ ಬರೀ ಕೋಡ್ ಬಂದಿದೆ ಅಷ್ಟೇ ಓಕೆ ಓಕೆ ಸರಿ ಸರ್ ಆಯ್ತು ಬನ್ನಿ ಚೇರ್ಸ್ ಇದೆ ನಮ್ದು ಮೆಟೀರಿಯಲ್ ಪ್ಲಾಸ್ಟಿಕ್ ಚೇರಾ ಇಲ್ಲ ಸರ್ ಆಫೀಸ್ ಚೇರ್ ಬರುತ್ತೆ ಅಲ್ವಾ ಆ ಥರ ಯಾವ ಗಾಡಿ ನಿಮ್ಮದು 407 ಹೌದು ಮೇಡಮ್ ಅಶೋಕ್ ಲೇಲ್ಯಾಂಡು ಹಾಂ ಓಕೆ ಸರಿ ಆಯ್ತು ಬನ್ನಿ ಸರ್ ಸರಿ 407 ಅಂತಂದರು ನಮ್ಮದು 407 ಅಲ್ಲ ಮೇಡಮ್ ಅಶೋಕ್ ಲೇಲ್ಯಾಂಡು ಸ್ನೇಹಿತರೆ ಇದು ಲೋಕಲ್ ಬಾಡಿಗೆ ನಾನು ಯಾಕೋ ಇಲ್ಲಿ ಸುಮಾರು ಹೊತ್ತಾಯಿತು ನಾನು ಬಾಡಿಗೆ ಕಂಪ್ಲೀಟ್ ಮಾಡಿದ್ದು 3 ಗಂಟೆಗೆ ಮುಕ್ಕಾಲು ಗಂಟೆ ಆಯಿತು ಅಂದರೆ 3:50 ಆಯಿತು ಇನ್ನೂ ಒಂದು ಶೋನೂ ಆಗಲಿಲ್ಲ ಬಾಡಿಗೆ ಯಶವಂತಪುರ ಹತ್ರ ಅಂದ್ಕೊಂಡು ತಗೊಂಡೆ ಆ ಕಡೆನೇ ಅಲ್ವಾ 2 ಪಾಯಿಂಟ್ ಐತೆ ಒಂದು ಮೈಸೂರು ರೋಡಲ್ಲಿ ಹಾಕ್ಬಿಟ್ಟು ಇನ್ನೂ ಒಂದು ಯಶವಂತಪುರ ಹಾಕ್ಬಿಟ್ಟು ಸಾಕು ಇವತ್ತು 2 ಬಾಡಿಗೆ ಒಂದು ಬಾಡಿಗೆ ಹೊಡೆದಿದ್ದೀನಿ ಇನ್ನೇನು ನನಗೇನು ಇವಾಗ ಮಾಡೋಕ್ಕೆ ಇಷ್ಟ ನನಗೇನು ಬೀಳಬೇಕಲ್ಲ ಬೇಗ ಬೇಗ ಬಾಡಿಗೆ ಹೋಗ್ಲಿ ಇದು ಅನ್ಲೋಡ್ ಆಗಬೇಕಲ್ಲ ಬೇಗ ಲೋಡ್ ಆಗಿ ಅನ್ಲೋಡ್ ಆಗಬೇಕಲ್ಲ ಸ್ನೇಹಿತರೆ ಇವಾಗ ತಗೊಂಡಿರೋ ಬಾಡಿಗೆ ಮಾರ್ಕೆಟ್ಗೆ ಹೋಗೋ ರೋಡಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಎಲ್ಲ ಬಿಟ್ಟು ಮುಂದೆ ಬಂದರೆ ರೈಟ್ ಸೈಡಲ್ಲಿ
ತೋರಿಸ್ತಾ ಐತೆ ಲೊಕೇಶನ್ ಪಿಕಪ್ ಪಾಯಿಂಟು. 2 ಪಾಯಿಂಟ್ ಇತ್ತು, ಮಲ್ಟಿಪಲ್ ಸ್ಟಾಪು. ಇರಲಿ ಅಂತ ತಗೊಂಡೆ. ಏನು ಮಾಡೋದು, ಮೈಸೂರು ರೋಡ್ ಅಂದರೆ ಆಲ್ಮೋಸ್ಟ್ ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ಇದೇ ಮೈಸೂರು ರೋಡು. 2 ಪಾಯಿಂಟಲ್ಲಿ ಒಂದು ಮೈಸೂರು ರೋಡ್ ಅಂತ ಐತೆ, ಅದು ಎಲ್ಲೈತೋ ಗೊತ್ತಿಲ್ಲ. ಇಲ್ಲೈತಾ ಇಲ್ಲ ನಾಯಂಡಹಳ್ಳಿ ಕಡೆ ಐತಾ, ಅಲ್ಲೂ ಲೋಡ್ ಮಾಡ್ತಾರಾ ಅನ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೋಗ್ಬಿಡೋಣ. ಯಾವುದಪ್ಪ ಸಂಧಿ, ಇಲ್ಲಿ ಯಾವುದೋ ಸಂಧಿ ಇಲ್ಲಿ ಲೆಫ್ಟ್ ತೋರಿಸ್ತಾ ಇತ್ತಲ್ಲ, ಯಾವ ಸಂಧಿ? ಈ ಸಂಧಿಯ ಇಲ್ಲ ಇದೇ ಇರಬೇಕು ಗುರು. ಅಯ್ಯೋ, ಆ ಸಂಧಿ ಒಳಗಡೆ ಗಾಡಿ ಎಲ್ಲೋ ಐತೆ ನಮ್ಮದು. ಸೈಡ್ಗೆ ಹಾಕ್ಬಿಟ್ಟು ಕೇಳ ನೀರು. ಇದಲ್ಲ, ಇದು ಮುಂದೆ ಬಂದ್ಬಿಟ್ಟು ಅಲ್ಲಿ ಒಳಗಡೆ ಗಾಡಿ ತಿರ್ಗಿಸ್ಬೋದಾ? ಗಾಡಿ ಯಾವುದು ಇಲ್ವಾ ಮೇಡಮ್ ಅಲ್ಲಿ? ಹಾಂ, ಸೀದಾ ಬನ್ನಿ, ಎಲ್ಲಿ ರಿವರ್ಸ್ ಬರ್ಬೇಡ್ರಿ, ಸೀದಾ ಬನ್ನಿ ಅಂತವ್ರೆ. ಅಲ್ಲಿ ನೋಡಿದ್ರೆ ಯಾವುದೋ ಗಾಡಿ ಇದ್ದಂಗೆ ಇತ್ತಲ್ಲಪ್ಪ. ಒಂದ್ಸತಿ ಗಾಡಿ ನಿಲ್ಸ್ಬಿಟ್ಟು ನೋಡ್ಕೊಂಬರ್ತೀವಿ. ಚಿಕ್ಕ ಸಂಧಿ, ಅಲ್ಲಿ ಮುಂದೆಗಡೆ ತಿರ್ಗ್ಸೋಕೆ ಜಾಗ ಐತೆ ಬನ್ನಿ ಅಂತವ್ರೆ. ಗಾಡಿ ಐತಲ್ಲ, ಒಳಗೋಗ್ಬೇಕಾ? ಎಲ್ಲಿಗೆ? ನೀವು ಯಾವ್ದು ಚೇರು ಅಂತ ಹೇಳಿದ್ರು. ಇವಾಗ ನೀವು ಹೋದ್ರೆ ಹೋಗ್ಬೋದಾ? ನಾನು ಜಾಗ ಇದೆಯಾ? ಅಲ್ಲ ಹಿಂಗೆ ಸೀದಾ ಬರಲ್ಲ, ತಿರ್ಗಿಸ್ಬೋದಾ? ಈ ಆಟೋದವರು ಅಲ್ಲೇ ಹೋಗ್ಬೇಕಂತೆ, ಜಾಗ ಐತೆ, ಅದು ಗಾಡಿ ಎತ್ತಿದ್ಮೇಲೆ ಹೋಗ್ಬೇಕು. ಯಾವುದೋ ಸಂಧಿ ಒಳಗಡೆ ತಗೊಂಬಂದು ತಗ್ಲಾಕ್ಬಿಟ್ಟು ಬೇಡ ನಮಗೆ. ನೋಡಿ ನನ್ನ ಮುಂದೇನೂ ಗಾಡಿ ಐತೆ. ಭಯ್ಯ रिवर्स डाल दो। वो गाड़ी को आगे लेने के लिए बोलो, पीछे वाला गाड़ी समझ नहीं आ रहा है। वापस होते हैं, ले जाओ आप, कोई दिक्कत नहीं। दिल देता गाड़ी आपके अंदर, दिल देता है, दिल देता गाड़ी खड़ी हो, उसको हटाएंगे, वापस लेता 2 मिनट ಓಸ್ಟ್ ಒಂದೇ ಸಲ ಗಾಡಿ ಬುಕ್ ಮಾಡ್ಕೊಂತೀರಿ, ಓಸ್ಟ್ ಜಾಮ್ ಮಾಡ್ತೀವಿ. ಫೋನ್ ಮಾಡಿ ಹೇಳ್ಬೇಕು, ಗಾಡಿ ಹೊರಗಡೆ ಸಂಧಿ ಒಳಗಡೆ ಜಾಗ ಇಲ್ಲ, ಏನಿಲ್ಲ, ಸಾಯಿಸ್ತಾರಪ್ಪ ನಮಗೆ. ಸ್ನೇಹಿತರೆ, ಈ ಸಂಧಿ ಸವಾಸ ಅಲ್ಲ, ಇದು ಮಾಮೂಲಿ ಆಫೀಸಲ್ಲೆಲ್ಲ ಇರ್ತಾವಲ್ಲ ಚೇರ್ಗಳು, ಅದು ಹಾಕವ್ರೆ. ಒಂದು ಅರ್ಧ ಹಾಕವ್ರೆ, ಇನ್ನೂ ಒಂದು ಪಾಯಿಂಟ್ ಹಾಕವ್ರಲ್ಲ, ಅಲ್ಲಿನೂ ಲೋಡ್ ಮಾಡ್ತಾರಂತೆ. ಅಂದರೆ ಅದು ಇಲ್ಲೇ ಪಕ್ಕದಲ್ಲೇ ಐತೆ ನೋಡಿ. ಇಲ್ಲಿಂದ ನಾನು ಕರೆಕ್ಟಾಗಿ 200 ಮೀಟ್ರ್ ತೋರಿಸ್ತಾ ಐತೆ ಇಲ್ಲೇ. ಅದು ಯಾವ ಸಂಧಿಲೋ ಐತೋ ಗೊತ್ತಿಲ್ಲ, ಅದೇನು ರೋಡಲ್ಲೇ ತೋರಿಸ್ತಾ ಐತೆ. ಒಂದು ಫೋನ್ ಹಾಕ್ಬಿಡೋಣ, ಸೆಟ್ ಹಾಕೊಂಡು ಮಾತಾಡ್ತೀನಿ ರೀ, ಕೈಯಲ್ಲಿ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ. ರಿವರ್ಸ್ ಡಲ್ಲ ಅಪ್ಪ. 2ನೇ ಪಾಯಿಂಟಲ್ಲೂ ಹಾಕಿದೆ, ತೋರಿಸ್ತಿದ್ದೀರಿ ನಿಮಗೆ ಎಷ್ಟು ಲೋಡ್ ಮಾಡೋರೆ. ಕಿತ್ನಾ ಚೇರ್ ಇದರ್? 16 ಅಲ್ಲೇ ಡೋರ್ ಓಪನ್ ಮಾಡಿರಲಿಲ್ಲ,
ಕ್ಲೋಸ್ ಮಾಡಿಲ್ಲ ಇಲ್ಲವಲ್ಲ. ಯಾವಾಗಲೂ ಸ್ನೇಹಿತರೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂದೆ, ಹೋಗ್ತಾ ಇದ್ದೀನಿ ನೋಡಿ. ಪಾದರಾಯನಪುರ ಒಳಗಡೆ ಎಲ್ಲ ಬಂದೆ. 8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಒಳಗಡೆಯಿಂದ ಹೋದರೆ. ಅಂದ್ಬಿಟ್ಟು ಬಂದರೆ ಚಿಕ್ಕ ರೋಡು ಅಂದರೆ ಚಿಕ್ಕ ರೋಡು. ಆ ಕಡೆಯಿಂದ ಗಾಡಿ ಬಂತು ಅಂದರೆ ಈ ಕಡೆ ಗಾಡಿ ಪಾಸ್ ಆಗಲ್ಲ, ಅಷ್ಟು ಚಿಕ್ಕ ರೋಡು. ಬಂದ್ಬಿಟ್ಟಿದ್ದೀನಿ. ನೋಡಬೇಕು ಏನು ಗುರು, ಮನೆಗಳು ಕಟ್ಟವ್ರೆ, ಒಂದು ಚೂರು ಗ್ಯಾಪ್ ಕೊಟ್ಟಿಲ್ಲ. 1 ಇಂಚು ಪಕ್ಕದಲ್ಲೇ ಕಟ್ಕೊಂಡು ಹೋಗ್ಬಿಟ್ಟವ್ರೆ. ಜಾಗದ ಮಹತ್ವ ಇಲ್ಲಿಗೆ ಬಂದು ನೋಡಿದ್ರೆ ನನಗೆ ಗೊತ್ತಾಗೋಗುತ್ತೆ. ಎಲ್ಲ ಚಿಕ್ಕ ರೋಡು. ಸೈಡ್ಗೆ ಹಾಕೊಂಡು ಸ್ಟಾರ್ಟ್ ಮಾಡೋಣ. ಗಾಡಿ ಆಫ್ ಆದರೆ ರೋಡಲ್ಲೇ ನಿಂತ್ಕೊಂಡು ಟೀಪ್ ಹೊಡಿಯೋದು, ಸ್ವಲ್ಪ ಹೊಡಿಯೋದು. ಸ್ನೇಹಿತರೆ ಅದು ಅನ್ಲೋಡ್ ಮಾಡಿದೆ 6:45 ಆಯಿತು ಟೈಮು. ಅಷ್ಟೇ, ಹೋಗ್ತಾ ಇದ್ದೀನಿ ಮನೆಗೆ. ಇವತ್ತು ಮಾಡಿದ್ದೆ 2 ಬಾಡಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನೋಡ್ತಾ ಇರಿ. ಲವ್ ಯು. ಧನ್ಯವಾದ.